ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಭಗ್ನ ಪ್ರೇಮಿ ನಾಗೇಂದ್ರನಿಗೆ ಬಾಂಬ್ ಪ್ಲಾನ್ ಬಂದಿದ್ದು ಹೇಗೆ? ಪರಸ್ಪರ ಪ್ರೀತಿಸಿದ ಆಕೆಯನ್ನ ಕೊಲ್ಲೋಕೆ ಯತ್ನಿಸಿದ್ಯಾಕೆ ಲವರ್? 6 ವರ್ಷದ ಪ್ರೀತಿ ಮಧ್ಯೆ ಆಕೆನ ಸಾಯಿಸಬೇಕು ಅಂತ ಅನ್ಕೊಂಡಿದ್ಯಾಕೆ? ಅಂಕೋಲಾ ಟು ಬೆಂಗಳೂರು, ಬೆಂಗಳೂರು ಟು ತುಮಕೂರು, ಏನಾಯ್ತು ಹಾಗಾದ್ರೆ? ಈ ಭಗ್ನ ಪ್ರೇಮಿ ನಾಗೇಂದ್ರನಿಗೆ ಬಾಂಬ್ ತಗೊಳ್ಬೇಕು, ಬಾಂಬ್ ಬ್ಲಾಸ್ಟ್ ಮಾಡಿ ಸಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಆದರೂ ಹೆಂಗೆ ಬಂತು ಅಂತ. ಪರಸ್ಪರ ಪ್ರೀತಿಸಿದಾಕೆಯನ್ನ ಕೊಲ್ಲೋದಕ್ಕೆ ಈತ ಪ್ರಯತ್ನ ಪಟ್ಟಿದ್ಯಾಕೆ? 6 ವರ್ಷದ ಪ್ರೀತಿ ಮಧ್ಯೆ ಆಕೆನ ಸಾಯಿಸಬೇಕು ಅಂತ ಅನ್ಕೊಂಡಿದ್ಯಾಕೀತ? ಅಂಕೋಲಾ ಟು ಬೆಂಗಳೂರು, ಬೆಂಗಳೂರು ಟು ತುಮಕೂರು, ಇದ್ರ ಮಧ್ಯೆ ಏನಾಯಿತು? ಬಾಂಬರ್ ನಾಗೇಂದ್ರನ ಬಗ್ಗೆ ಯುವತಿ ರಮ್ಯಾ ಏನ್ ಹೇಳಿದ್ಲು? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಲವ್ ಬಾಂಬ್ ಬ್ಲಾಸ್ಟ್ನ ಇಂಚಿಂಚು ಕಹಾನಿಯನ್ನ. ಇದು ಭಗ್ನ ಪ್ರೇಮಿ ನಾಗೇಂದ್ರ ಲವ್ಸ್ ರಮ್ಯಾ ರೋಚಕ ಕತೆ. ಆರಂಭದಲ್ಲಿ ಅಪ್ಸರೆ ಅಂದ, ಆಮೇಲೆ ಅನುಮಾನ ಪಟ್ಟ. ನೋಡಿ, ಇದು ಭಗ್ನ ಪ್ರೇಮಿ ನಾಗೇಂದ್ರ ಲವ್ಸ್ ರಮ್ಯಾ ರೋಚಕ ಕತೆ. ಆರಂಭದಲ್ಲಿ ಅಪ್ಸರೆ ಅಂತ ಹೇಳ್ದ, ಆಮೇಲೆ ಅನುಮಾನ ಪಟ್ಟ. 2 ವರ್ಷ ಪ್ರೀತಿ ತೋರಿಸಿದ, 4 ವರ್ಷ ನರಕ ದರ್ಶನ ಮಾಡಿಸಿದ. ಆಕೆ ನಂಬರ್ ಬ್ಲಾಕ್ ಮಾಡಿದ್ದಕ್ಕೆ ಈತ ಬಾಂಬ್ ಇಟ್ಟು ಬಿಟ್ಟ. ದೂರಿನಲ್ಲಿ ನಾಗೇಂದ್ರ ಕಂಪ್ಲೀಟ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ರಮ್ಯಾ. ನಾಗೇಂದ್ರನ ಚಿತ್ರಹಿಂಸೆ ತಾಳಲಾರದೆ ನಂಬರ್ ಬ್ಲಾಕ್ ಮಾಡಿದ್ರಂತೆ ಈ ರಮ್ಯಾ. ನಂಬರ್ ಬ್ಲಾಕ್ ಆಗ್ತಾ ಇದ್ದಂತೆ ಮನೆಗೆ ಬಂದು ನಾಗೇಂದ್ರ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾನೆ. ನೀನು ಮೋಸಗಾತಿ, ನನ್ನ ಮದುವೆ ಆಗದಿದ್ರೆ ನಿನ್ನನ್ನು ಸಾಯಿಸ್ತೀನಿ, ರಮ್ಯಾಗೆ ಜೀವಂತವಾಗಿ ಬಿಡೋದಿಲ್ಲ ಅಂತ ಹೇಳಿದ್ನಂತೆ. ಬೆದರಿಕೆ ಹಾಕಿದ್ದಂತೆ ಈ ನಾಗೇಂದ್ರ. ಮದುವೆ ಆಗೋದಾಗಿ ಹೇಳಿ ಸಮಾಧಾನ ಪಡಿಸಿ ಕಳಿಸಿದ್ಲಂತೆ ರಮ್ಯಾ. ನೋಡಿ ಏನೇನೆಲ್ಲ ನಡೆದಿದೆ ಇವರಿಬ್ಬರ ನಡುವೆ. ಆರಂಭದಲ್ಲಿ ಅಪ್ಸರೆ ಅಂತ ಹೇಳಿ ಈಕೆ ಜೊತೆಗಿರ್ತಾ ಇದ್ನಂತೆ. ಈಗ ನೋಡಿದರೆ ನೀನು ರಾಕ್ಷಸಿ, ನೀನು ಮೋಸಗಾತಿ ಅಂತೆಲ್ಲ ಅಂತ ಇದ್ನಂತೆ. ಅನುಮಾನ ಪಡ್ತಾ ಇದ್ದಂತೆ. 2 ವರ್ಷ ಪ್ರೀತಿ ತೋರಿಸಿದ್ದಂತೆ, 4 ವರ್ಷ ನರಕ ದರ್ಶನ ಮಾಡಿಸಿದ್ದಂತೆ. ಆಕೆ ನಂಬರ್ ಬ್ಲಾಕ್ ಮಾಡಿಬಿಟ್ಟಿದ್ಲಂತೆ. ಇವನ ಟಾರ್ಚರ್ ತಾಳಲಾರದೆ ಅವನ ನಂಬರನ್ನು ಬ್ಲಾಕ್ ಮಾಡಿದ್ಲಂತೆ. ಸೊ ಹಾಗಾಗಿ ಈಕೆಯನ್ನು ಕೊಲೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ನಂತೆ ಈ ನಾಗೇಂದ್ರ. ಸೊ ದೂರಿನಲ್ಲಿ ನಾಗೇಂದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ರಮ್ಯಾ. ನಾಗೇಂದ್ರನ ಚಿತ್ರಹಿಂಸೆಯನ್ನು ತಾಳಲಾರದೆ ನಂಬರನ್ನು ಬ್ಲಾಕ್ ಮಾಡಿದಾಳೆ ರಮ್ಯಾ. ಮಾಡ್ತಾಳೆ ಮೊದಲಿಗೆ ರಮ್ಯಾ. ನಂಬರ್ ಬ್ಲಾಕ್ ಆಗ್ತಾ ಇದ್ದಂತೆ ಆತನಿಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ. ಹಾಗಾಗಿ ಆಕೆಯ ಮನೆಗೆ ವಾಪಸ್ ಬರ್ತಾನೆ. ಬಂದು ಆಕೆಗೆ ಚಿತ್ರಹಿಂಸೆಯನ್ನು ನೀಡೋದಕ್ಕೆ ಶುರು ಮಾಡ್ತಾನೆ. ನೀನು ಮೋಸಗಾತಿ, ನನ್ನನ್ನು ಮದುವೆ ಆಗದಿದ್ದರೆ ನಿನ್ನನ್ನು ಸಾಯಿಸ್ತೀನಿ, ಈ ರೀತಿಯಾಗಿ ರಮ್ಯಾಗೆ ಜೀವಂತವಾಗಿ ಬಿಡೋದಿಲ್ಲ ನಿನ್ನನ್ನು ಅಂತ ಹೇಳಿ ಬೆದರಿಕೆಯನ್ನು ಹಾಕ್ತಾನೆ ಈ ನಾಗೇಂದ್ರ. ಮದುವೆ ಆಗೋದಾಗಿ ಹೇಳಿ ಸಮಾಧಾನ ಪಡಿಸಿ ಆತರನ್ನು ಕಳುಹಿಸಿ ಕೊಟ್ಟಿರ್ತಾಳೆ. ಸೊ ಅಲ್ಲಿಗೆಲ್ಲ ಸರಿ ಹೋಯಿತು ಅಂತ ಅಂದ್ಕೊಂಡಿದ್ದಂಥ ನಾಗೇಂದ್ರನಿಗೆ ಮತ್ತೆ ಈಕೆ ಎಲ್ಲೋ ಒಂದು ಕಡೆ ಆತನಿಂದ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಅಂದರೆ ಈತನ ಬುದ್ಧಿ ಗೊತ್ತಾಗ್ಬಿಟ್ಟಿದೆ ಆಕೆಗೆ. ಸೊ ಹಾಗಾಗಿ ಈತನ ಜೊತೆಗಿದ್ದರೆ ಮತ್ತೆ ನನ್ನನ್ನು ಬದುಕೋದಕ್ಕೆ ಬಿಡಲ್ಲ ಅಂತ ತಿಳಿದು ಸ್ವಲ್ಪ ಈತನಿಂದ ದೂರ ಇರೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಅದಾದ ನಂತರ ಈ ರೀತಿಯಾಗೆಲ್ಲ ಆಗಿದೆ.
ನೋಡಿ, ರಮ್ಯಾ ಸಮಾಧಾನದ ಮಾತಿನ ಬಳಿಕವೂ ನಾಗೇಂದ್ರ ಕುತಂತ್ರವನ್ನ ಶುರು ಮಾಡ್ತಾನೆ. ಅಂಕೋಲಾಗೆ ತೆರಳದೆ ಬೆಂಗಳೂರಿನ ಪಿಜಿಯಲ್ಲೇ ಉಳಿತಾನೆ ಈ ನಾಗೇಂದ್ರ. ನಿನ್ನೆ ಬೆಳಗ್ಗೆ ರಮ್ಯಾ ವಾಸವಿದ್ದ ಬಾಡಿಗೆ ಮನೆಗೆ ಎಂಟ್ರಿ ಕೊಡ್ತಾನೆ ನಾಗೇಂದ್ರ. ನೀನು ನನ್ನನ್ನ ಮದುವೆ ಆಗಬೇಕು, ಇಲ್ಲ ಜೀವಂತ ಬಿಡಲ್ಲ ಅಂತ ಬೆದರಿಕೆಯನ್ನ ಹಾಕ್ತಾನೆ. ಬಳಿಕ ಬ್ಯಾಗ್ನಲ್ಲಿದ್ದ ಚಾಕುವನ್ನ ತೆಗೆದು ರಮ್ಯಾಗೆ ಇರಿಯೋದಕ್ಕೆ ಮುಂದಾಗ್ತಾನೆ ಈ ನಾಗೇಂದ್ರ. ಈ ವೇಳೆ ರಮ್ಯಾ ಗೆಳತಿ ನಯನಾಳಿಂದ ನಾಗೇಂದ್ರನನ್ನ ತಡೆಯೋದಕ್ಕೆ ಪ್ರಯತ್ನ ನಡೆಯುತ್ತೆ. ರಮ್ಯಾ ಜೊತೆಗಿದ್ದಂಥ ಗೆಳತಿ ನಯನ ಈ ನಾಗೇಂದ್ರನನ್ನ ತಡಿತಾಳೆ. ತಡೆಯೋದಕ್ಕೆ ಹೋದ ನಯನಾಗೂ ಕೂಡ ಇರಿಯೋದಕ್ಕೆ ಹೋಗ್ಬಿಡ್ತಾನೆ ಈ ನಾಗೇಂದ್ರ. ಅದನ್ನ ಕಂಡು ನಾನು ನಿನ್ನ ಜೊತೆ ಬರ್ತೇನೆ, ಮದುವೆಯೂ ಆಗ್ತೇನೆ ಅಂತ ರಮ್ಯಾ ಹೇಳ್ತಾಳೆ ಭಯಪಟ್ಟು. ಈತ ಒಳ್ಳೆ ವ್ಯಕ್ತಿತ್ವವಾಗಿ ಆಡ್ತಾ ಇರ್ತಾನೆ, ಒಳ್ಳೆ ಸೈಕೋ ಥರ ಆಡ್ತಾ ಇರ್ತಾನೆ. ಸೊ ಹಾಗಾಗಿ ಪಾಪ ಆಕೆ ಭಯ ಪಟ್ಬಿಡ್ತಾಳೆ. ತನ್ನ ಜೊತೆಗೆ ಬಂದಿದ್ದಂಥ ಆ ಸ್ನೇಹಿತೆಯನ್ನು ಕೂಡ ಈತ ಕೊಲ್ಲೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇಲ್ಲ ಅಂತ ಅಂದರೆ, ಸೊ ಹಾಗಾಗಿ ಒಪ್ಕೊಳ್ಳೋದೇ ಒಳ್ಳೆಯದು ಅಂತ ಹೇಳಿ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಡ್ತಾಳೆ ಆಕೆ. ಮದುವೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ ಅಲ್ಲೇ ಕ್ಯಾಬ್ ಬುಕ್ ಮಾಡ್ತಾನೆ ಈ ನಾಗೇಂದ್ರ. ಕ್ಯಾಬ್ ಮನೆ ಬಳಿ ಬರ್ತಾ ಇದ್ದಂತೆ ರಮ್ಯಾಳ ಕೈ ಹಿಡ್ಕೊಂಡು ಕ್ಯಾಬ್ ಹತ್ತುತ್ತಾನೆ ನಾಗೇಂದ್ರ. ಕ್ಯಾಬ್ನ ಹಿಂಬದಿ ಕೂತಿದ್ದಂಥ ರಮ್ಯಾ ಮತ್ತು ನಾಗೇಂದ್ರ ಕ್ಯಾಬ್ನ ಹಿಂಬದಿ ಕೂತ್ಕೊಳ್ತಾರೆ ಇಬ್ಬರು ಕೂಡ. ಆಮೇಲೆ ಏನಾಯಿತು ಹಾಗಾದರೆ ನೋಡಿ, ಇಷ್ಟೆಲ್ಲ ಆಯಿತು. ಆಕೆ ಮದುವೆ ಆಗ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸಿರ್ತಾಳೆ. ಈತ ವಾಪಸ್ ಅಂಕೋಲಾಗಿ ಹೋಗಲ್ಲ. ಈತ ಅಲ್ಲೇ ಬೆಂಗಳೂರಿನ ಪಿ ಜಿಯಲ್ಲೇ ಈತ ವಾಸ ಮಾಡ್ಕೊಂಡಿರ್ತಾನೆ. ಮಾರನೇ ದಿನ ಆಕೆ ಇದ್ದಂಥ ಮನೆಗೆ ಬಂದು ಇನ್ನು ಮದುವೆ ಆಗಲೇಬೇಕು ನನ್ನ ಅಂತ ಹಠ ಹಿಡಿತಾನೆ. ಆಗ ಆಕೆ ಸ್ವಲ್ಪ ಪ್ರತಿರೋಧ ಒಡ್ಡಿದಾಗ ಚಾಕುವಿನಿಂದ ಇರಿಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆಕೆಯ ಜೊತೆಗೆ ಇದ್ದಂಥ ಸ್ನೇಹಿತೆ ನಯನ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾಳೆ. ಆತನನ್ನು ತಡೆಯೋದಕ್ಕಂತ ಹೋದಂಥ ಸಂದರ್ಭದಲ್ಲಿ ರಮ್ಯಾಳನ್ನು ಬಿಟ್ಟು ನಯನ ಕಡೆಗೆ ಚಾಕುವಿನಿಂದ ಇರಿಯೋದಕ್ಕೆ ಮುಂದಾಗ್ತಾನೆ ಈತ. ಸೊ ಹಂಗಾಗಿ ಎಲ್ಲ ನೋಡಿ ಹೆದರಿ ರಮ್ಯಾ ಏನು ಮಾಡ್ತಾರೆ, ಇಲ್ಲ ನೀನು ಈ ರೀತಿಯಾಗೆಲ್ಲ ಮಾಡೋದಕ್ಕೆ ಹೋಗ್ಬೇಡ, ನಾನು ನಿನ್ನನ್ನು ಮದುವೆ ಆಗ್ತೀನಿ, ಸುಮ್ಮನೆ ಇದ್ದು ಬಿಡು ಅಂತೆಲ್ಲ ಸಮಾಧಾನ ಮಾಡೋದಕ್ಕೆ ಮುಂದಾಗ್ತಾಳೆ. ಇನ್ನೇನು ರಮ್ಯಾಳೇ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಳೆ ಅನ್ನೋ ಕಾರಣಕ್ಕೆ ತಡಾನೇ ಮಾಡಿಲ್ಲ ಆತ. ಕ್ಷಣಾರ್ಧದಲ್ಲೇ ಕ್ಯಾಬ್ ಬುಕ್ ಮಾಡಿದ್ದಾನೆ. ಬೆಂಗಳೂರಿನಿಂದ ಅಂಕೋಲಾಗೆ ಕ್ಯಾಬ್ ಬುಕ್ ಮಾಡಿ ಒಳಗಡೆಯಿಂದ ಅಂದರೆ ಎಲ್ಲಾದರೂ ತಪ್ಪಿಸ್ಕೊಂಡ್ಬಿಡ್ತಾಳೆ ಅಂತ ಹೇಳಿ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಬಂದು ಕ್ಯಾಬ್ನಲ್ಲಿ ಹಿಂಬದಿ ಸೀಟ್ನಲ್ಲಿ ಕೂರಿಸ್ತಾನೆ. ಆತನು ಅಲ್ಲೇ ಕೂರ್ತಾನೆ. ಸೊ ಅದಾದ ನಂತರ ಏನಾಯಿತು ಹಾಗಾದರೆ?